ಎಳೆ ಮಕ್ಕಳ ತರ ಕಾಣ್ತಾರೆ. ಮುಖದ ಮೇಲೆ ನೆಟ್ಟಗೆ ಮೀಸೆ ಬಂದಿಲ್ಲ, ಆದ್ರೂ ಇವರು ಕೊಡ್ತಾ ಇದ್ದ ಹಾವಳಿಗೆ ಜನ ಬೆಚ್ಚಿ ಬೀಳ್ತಾ ಇದ್ರು. ಬಿಟ್ಟಿ ಶೋಕಿಗಾಗಿ ಸರಗಳ್ಳತನ ಮಾಡುತ್ತಿದ್ದ ಕಿಲಾಡಿಗಳು, ಬೈಕ್ನಲ್ಲಿ ಬಂದು ಕಳ್ಳತನ ಮಾಡ್ತಾ ಇದ್ದವರು ಅಂದರ್. ಮಾಡೋದಿಲ್ಲ ಮಾಡಿ ಪೊಲೀಸರ ಕೈಯಲ್ಲಿ ಲಾಕ್ ಆಗಿರುವ ಇವರ ಹೆಸರು ಮನೋಜ್ ಮತ್ತು ಕೀರ್ತಿ ಕುಮಾರ್. ದುಡಿದು ತಿನ್ನುವ ವಯಸ್ಸಲ್ಲಿ ಹಣ ಮಾಡಿ ಮಜಾ ಮಾಡೋದಕ್ಕೆ ಹೋಗ್ತಾ ಇದ್ದ ಖದೀಮರು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಮರಳುಕುಂಟೆ ನಿವಾಸಿಗಳಾದ ಇವರಿಬ್ಬರು ಸ್ನೇಹಿತರು. ಕೆಲಸಕ್ಕೆ ಹೋದ್ರೆ ಶೋಕಿ ಮಾಡೋದಕ್ಕಾಗೋದಿಲ್ಲ ಅಂತ ಸುಲಭವಾಗಿ ಹಣ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದ್ರು. ಇದಕ್ಕಾಗಿ ತಮ್ಮ ಗ್ರಾಮದ ಸುತ್ತಮುತ್ತಲಿನ 10 ಗ್ರಾಮಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು. ಗ್ರಾಮದಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ದ ಮಹಿಳೆಯರನ್ನ ಹಿಂಬಾಲಿಸಿಕೊಂಡು ಹೋಗಿ ಅಡ್ರೆಸ್ ಕೇಳುವ ನೆಪದಲ್ಲಿ ಕ್ಷಣಾರ್ಧದಲ್ಲೇ ಕತ್ತಿನಲ್ಲಿ ಇದ್ದ ಸರ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ರು. ಇದೇ ರೀತಿ ಕಳೆದ ವಾರವೂ ಬೆಂಗಳೂರು ಉತ್ತರ ತಾಲೂಕಿನ ಗಂಟಿಗಾನಹಳ್ಳಿ ಗ್ರಾಮದಲ್ಲಿ ಚಿನ್ನದ ಸರ ಎಗರಿಸಿ ಎಸ್ಕೇಪ್ ಆಗಿದ್ರು. ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಚಿಕ್ಕಜಾಲ ಇನ್ಸ್ಪೆಕ್ಟರ್ ಯಶವಂತ್ ಮತ್ತು ಪಿಎಸ್ಐ ಪ್ರವೀಣ್ ನೇತೃತ್ವದ ತಂಡ ಖದೀಮರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 3 ಜನ ಗಾಡಿಗೆ ಬಂದ್ರು, ಸ್ಟ್ರೈಟ್ ಹೋಗ್ತಾ ಇದ್ರು. ಒಬ್ಳೆ ಬರ್ತಾ ಇದ್ನ ನೋಡ್ಬಿಟ್ಟು ರಿಟರ್ನ್ ಬಂದು ಚೈನ್ ಕಿತ್ಕೊಳೋ. ಚೈನು 32 ಗ್ರಾಮ್ ಇತ್ತು, 2 ತಾಲಿ, 4 ಗುಂಡಿತ್ತು, ಎಲ್ಲ ಸೇರಿ 40 ಗ್ರಾಮ್. ಇವರಿಬ್ಬರು ಚಿಕ್ಕಜಾಲ, ಯಲಹಂಕ ಮತ್ತು ದೇವನಹಳ್ಳಿ ಸುತ್ತಮುತ್ತ ಸರಗಳ್ಳತನ ಮಾಡ್ತಾ ಇದ್ರಂತೆ. ಜೊತೆಗೆ ಸರಗಳ್ಳತನಕ್ಕೆ ಅಂತಲೇ 2 ಬೈಕ್ಗಳನ್ನ ಖರೀದಿಸಿದ್ದ ಆರೋಪಿಗಳು ಬೈಕ್ಗಳ ಹಿಂದಿನ ನಂಬರ್ ಪ್ಲೇಟ್ ಕಿತ್ತು ಹಾಕಿ ಕಳ್ಳತನ ಮಾಡ್ತಾ ಇದ್ರು. ಬಂಧಿತರಿಂದ 5,50,000 ಮೌಲ್ಯದ 113 ಗ್ರಾಂ 3 ಚಿನ್ನದ ಸರಗಳನ್ನ ವಶಪಡಿಸಿಕೊಂಡಿದ್ದು ಪೊಲೀಸರ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೋಗ್ತಾ ಇದ್ದವ್ರು ಬಂದಿದ್ದ ಕಡೆ ಅವಳು ನೋಡ್ಬಿಟ್ಟು ಬಂದು ನಾನು ತಮಾಷೆ ಮಾಡ್ತಾರೆ ಅನ್ಕೊಂಡು ಇದ್ರನ್ನ ಕೈಯಾಗಿ ಕಿತ್ತರು. ನಾನು ಇಲ್ಲೇ ಕೂತಿದ್ದೆ ಮನೆ ಹತ್ರ. ನಾ ಪೊಲೀಸ್ನವ್ರು ತಣ್ಣಗಿರ್ಲಿ, ನಮ್ಗೆ ಒಳ್ಳೇದು ಮಾಡ್ಯಾವ್ರಿ. ಮತ್ತು ಎಲ್ಲನೂ ಓಡಾಡಿದ್ರು, ನಮ್ಮ ಕ್ಯಾಮ್ರದಾಗ ನೋಡಿದ್ರು, ಅಲ್ಲಿ ತಾರ್ ಫ್ಯಾಕ್ಟ್ರಿಯಾಗ ನೋಡಿದ್ರು, ಎಲ್ಲ ನೋಡಿದ್ರು, ಅವರು ಕಂಡಿಡಿದ್ರು. ಅದು ಪೊಲೀಸ್ನವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಒಟ್ಟಾರೆ ದುಡಿದು ತಿನ್ನುವ ವಯಸ್ಸಲ್ಲಿ ಬಿಟ್ಟಿ ಶೋಕಿ ಮಾಡಿ ಮಜಾ ಮಾಡೋದಕ್ಕೆ ಸರಗಳ್ಳತನ ಮಾಡ್ತಾ ಇದ್ದ ಖದೀಮರು ಕಂಬಿ ಹಿಂದೆ ಹೋಗಿದ್ದಾರೆ. ಪೊಲೀಸರು ಖದೀಮರ ಹೆಡೆಮುರಿ ಕಟ್ಟಿ ಜನರ ಭಯವನ್ನ ದೂರ ಮಾಡಿದ್ದಾರೆ.